ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ಹೇಗೆ ನಾನು ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಲಿಂಕ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಂದೆಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ಹೇಗೆ 1000 ಸಬ್ಸ್ಕ್ರೈಬರ್ಸ್ ನ ನೀವು ಹೊಸದಾಗಿ ಏನಾದ್ರು ಯೂಟ್ಯೂಬ್ ಚಾನಲ್ ನ ಮಾಡಿದೀರಾ ಅಂತಂದ್ರೆ, ನೀವು ಕೂಡ ಹೇಗೆ 1000 ಸಬ್ಸ್ಕ್ರೈಬರ್ ನ ಗೇನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೀನಿ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಪಾಲಿಸಬೇಕಾಗಿರೋ ಮೊದಲನೇ ರೂಲ್ಸ್ ಏನಪ್ಪಾ ಅಂತಂದ್ರೆ, ಟೈಟಲ್ ಹಾಗೆ ಥಂಬ್ನೇಲ್. ನೀವು ಟೈಟಲ್ ಮತ್ತೆ ಥಂಬ್ನೇಲ್ ನ ಜನಗಳಿಗೆ ಅರ್ಥ ಆಗೋ ರೀತಿನಲ್ಲಿ, ಅವ್ರಿಗೆ ಈಸಿ ಆಗಿ ಅರ್ಥ ಆಗಿ ಗೊತ್ತಾಗೋ ರೀತಿನಲ್ಲಿ ನೀವು ಟೈಟಲ್ ಹಾಗೆ ಥಂಬ್ನೇಲ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಜನ ಅದ್ರ ಪ್ರಕಾರವಾಗಿ ನಿಮ್ಮ ವಿಡಿಯೋಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡ್ತಾರೆ ಅಂತಾನೂ ಕೂಡ ಹೇಳ್ಬೇಕಾಗತ್ತೆ. ನೀವು ಟೈಟಲ್ ಇರೋದೇ ಒಂದು, ಅದ್ರಲ್ಲಿ ವಿಡಿಯೋ ಇರೋದೇ ಒಂದು ಅಂತಂದ್ರೆ ಅಟ್ಲೀಸ್ಟ್ 1 ದಿನ 2 ದಿನದ ಮಟ್ಟಿಗೆ ಅವರು ನಮ್ ವಿಡಿಯೋನ ನೋಡ್ಬೋದು. ಅದಾದ್ಮೇಲೆ ಅವರು ಇದ್ರಲ್ಲಿ ಏನು ಇರೋದೇ ಒಂದಿರುತ್ತೆ, ಅವ್ರು ಕೊಟ್ಟಿರೋದೇ ಒಂದಿರ್ತಾರೆ ಅಂತೇಳಿ ಯಾರು ಕೂಡ ನಮ್ ಚಾನಲ್ ನ ಓಪನ್ ಮಾಡೋದಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ನಾವು ಹಾಕಿರೋ ಟೈಟಲ್ಗೂ ಮತ್ತೆ ಅಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋಗೂ ಸಂಬಂಧ ಇರಬೇಕು. ಆ ತರದ್ದು ಮಾತ್ರ ನಾವು ಅಪ್ಲೋಡ್ ಮಾಡಿದ್ರೆ ಖಂಡಿತ ನಮ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಮತ್ತೆ ಥಂಬ್ನೇಲ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಮತ್ತೆ ಕ್ಯಾಚಿ ಆಗಿರ್ಬೇಕು. ಹಾಗಿದ್ದಾಗ ಜನ ಅದ್ರಲ್ಲಿ ಏನೋ ಇದೆ, ಥಂಬ್ನೇಲ್ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂತಂದ್ರೆ ವಿಡಿಯೋದಲ್ಲಿ ನಿಜವಾಗ್ಲೂ ಏನೋ ಇದೆ ಅಂತೇಳಿ ಖಂಡಿತ ನೋಡ್ತಾರೆ. ಹಾಗಾಗಿ ಈ 2 ಪಾಯಿಂಟ್ ನ ನೀವು ಮೇನ್ ಆಗಿ ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ. ಮತ್ತೆ ಎರಡನೇದಾಗಿ ಆಡಿಯೋ ಹಾಗೆ ವಿಡಿಯೋ ಕ್ವಾಲಿಟಿ. ಹೌದು, ಯಾರು ಕೂಡ ನಾವು ಬ್ಲರ್ ಆಗಿರೋ ವಿಡಿಯೋಗಳಂತೂ ನೋಡೋದಕ್ಕೆ ಇಷ್ಟನೇ ಪಡಲ್ಲ. ನಾವು ಆದ್ರೂ ಅಷ್ಟೇ, ಬೇರೆಯವರಾದ್ರೂ ಅಷ್ಟೇ, ಬ್ಲರ್ ಆಗಿರೋದು ಮತ್ತೆ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇರೋದನ್ನ ಯಾರು ಕೂಡ ನೋಡೋದಕ್ಕೆ ಆಗ್ಲಿ ಕೇಳೋದಕ್ಕೆ ಆಗ್ಲಿ ಇಷ್ಟಪಡೋದಿಲ್ಲ. ಹಾಗಾಗಿ ಆಡಿಯೋ ಮತ್ತೆ ವಿಡಿಯೋ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರ್ಬೇಕಾಗತ್ತೆ. ಅಟ್ಲೀಸ್ಟ್ ನಮ್ಗೆ ವಿಡಿಯೋ ಮಾಡೋದಕ್ಕೆ ದೊಡ್ಡ ಫೋನ್ಗಳಿಲ್ಲ, ಐಫೋನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಗಾಳಿ ಬೆಳಕು ಇರೋ ಜಾಗದಲ್ಲಿ ನೀಟಾಗಿ ವಿಡಿಯೋ ಮಾಡಿ. ಅಟ್ಲೀಸ್ಟ್ ವಾಯ್ಸ್ ಕ್ಲಿಯರ್ ಆಗಿದ್ದು ಔಟ್ ಸೈಡ್ ಇಂದ ಬರೋ ಡಿಸ್ಟರ್ಬೆನ್ಸ್ ನ ಅವಾಯ್ಡ್ ಮಾಡೋ ತರ ನೀವು ವಿಡಿಯೋ ಮಾಡಿದ್ರೆ ಖಂಡಿತ ಜನಗಳಿಗೆ ನಿಮ್ಮ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ. ಅದು ಕೂಡ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ನೀವು ವಿಡಿಯೋ ಮಾಡುವಾಗ ಆ ವಿಷಯನ ಕೂಡ ಗಮನದಲ್ಲಿ ಇಟ್ಕೊಂಡು ಆಡಿಯೋ ಕ್ವಾಲಿಟಿ ಹಾಗೆ ವಿಡಿಯೋ ಕ್ವಾಲಿಟಿ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇದು ಕೂಡ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ, ನಿಮ್ಮ ವಿಡಿಯೋನ ಜನ ಇಷ್ಟಪಟ್ಟು ನೋಡೋದಕ್ಕೆ. ಮೂರನೇದಾಗಿ ಹ್ಯಾಶ್ಟ್ಯಾಗ್ ಹಾಗೆ ಟೈಮಿಂಗ್ಸ್. ಹೌದು, ನಾವೇನ್ ವಿಡಿಯೋ ಮಾಡ್ತೀವಿ ಅದ ವಿಡಿಯೋಗೆ ಅನುಸಾರವಾಗಿ ನಾವು ಹ್ಯಾಶ್ಟ್ಯಾಗ್ ನ ಬಳಸಬೇಕಾಗುತ್ತೆ. ಎಕ್ಸಾಂಪಲ್, ನಾವು ಅಡಿಗೆ ಮಾಡ್ತಾ ಇದೀವಿ ಅಂದ್ರೆ ಅಡಿಗೆ ರಿಲೇಟೆಡ್ ಹ್ಯಾಶ್ಟ್ಯಾಗ್ಸ್ ನ ಬಳಸಬೇಕಾಗುತ್ತೆ. ಎಕ್ಸಾಂಪಲ್, ಹ್ಯಾಶ್ಟ್ಯಾಗ್ ಕುಕಿಂಗ್ ಇರ್ಬೋದು, ಇಲ್ಲ ವೆಜ್ ರೆಸಿಪಿ ಇದ್ರೆ ಹ್ಯಾಶ್ಟ್ಯಾಗ್ ವೆಜ್ ರೆಸಿಪೀಸ್, ಇಲ್ಲ ನಾನ್ ವೆಜ್ ಇತ್ತು ಅಂತಾನೆ ಅದಕ್ಕೆ ರಿಲೇಟೆಡ್ ಏನಿರುತ್ತೆ, ನೀವ್ ಏನ ಮಾಡ್ತಾ ಇದೀರಲ್ಲ ಅದಕ್ಕೆ ತಕ್ಕನಾಗಿ ನೀವು ಹ್ಯಾಶ್ಟ್ಯಾಗ್ ನ ಬಳಸಿದ್ರೆ ಅದು ಕೂಡ ಜನಗಳಿಗೆ ತುಂಬಾನೇ ಬೇಗ ರೀಚ್ ಆಗುತ್ತೆ. ಟೈಮಿಂಗ್, ನಮ್ಮ ವ್ಯೂವರ್ಸ್ ಯಾವಾಗ ನಮ್ಗೆ ಆಕ್ಟಿವ್ ಆಗಿರ್ತಾರೆ ಅನ್ನೋದು ನಮ್ಗೆ ವೈಟಿ ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರು ಯಾವ ಟೈಮಲ್ಲಿ ಆಕ್ಟಿವ್ ಆಗಿರ್ತಾರಲ್ಲ ಆ ಟೈಮಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅದು ಬೇಗ ಎಲ್ಲರಿಗೂ ರೀಚ್ ಆಗುತ್ತೆ. ಹಾಗಾಗಿ ಅವ್ರಿಗೆ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವ್ ಯಾವ್ದೋ ಟೈಮಲ್ಲಿ ಮಾಡಿದ್ರೆ ಯಾರು ಕೂಡ ಪೀಕ್ ಅವರ್ಸ್ ಅಲ್ಲಿ ನೋಡೋದಕ್ಕೆ ರೆಡಿ ಇರೋದಿಲ್ಲ. ಅಟ್ಲೀಸ್ಟ್ ಮಧ್ಯಾಹ್ನದ ಮೇಲೆ 3 ರಿಂದ 4 ಗಂಟೆ ಇಲ್ಲ 5 ಗಂಟೆ ಒಳಗಡೆ ನಾವು ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅದು ಎಲ್ರಿಗೂ ಬೇಗ ರೀಚ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಹಾಗೆ ಟೈಮಿಂಗ್ಸ್ ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿದ್ರೆ ನಿಮ್ಮ ವಿಡಿಯೋಗಳು ಕೂಡ ಜನರಿಗೆ ಜಾಸ್ತಿ ರೀತಿಯಲ್ಲಿ ತಲುಪುತ್ತೆ. ಮತ್ತೆ ಕೊನೆಯದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ನಾವು ಒಂದು ಉತ್ತಮವಾದ ಬಾಂಧವ್ಯನ ಹೊಂದಿರ್ಬೇಕಾಗುತ್ತೆ. ಎಕ್ಸಾಂಪಲ್, ನಾವ್ ಏನೋ ಒಂದು ವಿಡಿಯೋ ಹಾಕಿರ್ತೀವಿ, ಆ ವಿಡಿಯೋ ಚೆನ್ನಾಗಿರುತ್ತೆ ಇಲ್ಲ ಚೆನ್ನಾಗಿರಲ್ಲ, ಇಲ್ಲ ಏನೋ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರ್ತಾರೆ, ಅದಕ್ಕೆ ನಾವು ರಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಹಾಗೆ ರಿಪ್ಲೈ ಮಾಡೋದ್ರಿಂದ ಅವ್ರಿಗೆ ಅಟ್ಲೀಸ್ಟ್ ನಮ್ ವಿಡಿಯೋನ ನೋಡಿ ಏನಾದ್ರು ಒಂದು ಕಮೆಂಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅವಾಗ ಲೈವ್ ಮಾಡಿ, ಯಾವಾಗ್ಲೂ ಅಲ್ಲ ಅವಾಗ ಲೈವ್ ಮಾಡಿ ಅವ್ರ ಜೊತೆ ಮಾತಾಡೋದ್ರಿಂದ ನಮ್ ವ್ಯೂವರ್ಸ್ಗೂ ನಾವ್ ಏನೋ ಒಂದ್ ಮಾಡ್ತಾ ಇದೀವಿ, ಅಟ್ಲೀಸ್ಟ್ ನಾವು ಅವ್ರ ಮಾತಿಗೆ ರೆಸ್ಪಾನ್ಸ್ ಮಾಡ್ತಾ ಇದೀವಿ ಅಂತ ಅನ್ಸೋದ್ರಿಂದನೂ ಕೂಡ ಅವ್ರು ನಮ್ ವಿಡಿಯೋನ ಹೆಚ್ಚೆಚ್ಚು ನೋಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ಫಾಲೋ ಮಾಡೋದ್ರಿಂದ ನಾವು ಸಬ್ಸ್ಕ್ರೈಬರ್ಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಮತ್ತೆ ಕೊನೆಯದಾಗಿ ನಾವು ವಿಡಿಯೋ ಆಗ್ಲಿ, ಶಾರ್ಟ್ಸ್ ಆಗಿರ್ಬೋದು, ಇಲ್ಲ ಕಮ್ಯುನಿಟಿ ಪೋಸ್ಟ್ ಗಳನ್ನ ಅವಾಗ ಹಾಕ್ಬೇಕಾಗುತ್ತೆ. ಮತ್ತೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಇದನ್ನು ಕೂಡ ನಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿರೋ ಚಾನ್ಸಸ್ ಇರುತ್ತೆ. ಏನು ಶಾರ್ಟ್ಸ್ ಹಾಕೋದ್ರಿಂದ ಖಂಡಿತ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಮತ್ತೆ ಲೈವ್ ಮಾಡೋದ್ರಿಂದ ನಮ್ಗೆ ಯಾರೇ ಆಗ್ಲಿ ಒಂದು ಲೈವ್ ಅಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ಮೆಸೇಜ್ ಅಂತೂ ಮಾಡಕ್ ಚಾನ್ಸ್ ಇರಲ್ಲ. ಸೊ ಹಾಗಾಗಿ ಅದು ಕೂಡ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ
ಇದು ಕೂಡ ಈ ಈ ತರನು ಕೂಡ ನಾವು ಸಬ್ಸ್ಕ್ರೈಬರ್ಸ್‌ನ ಜಾಸ್ತಿ ಮಾಡ್ಕೋಬಹುದು. ಇದು ನನಗೆ ಗೊತ್ತಿರುವಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ಸ್‌ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ 1000 ಕ್ರಾಸ್ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡಿದೆ ಅನ್ನೋದನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.